ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಧಶ್ರೀಶ ಶ್ರೀನಿವಾಸ ಶ್ರೀನಿಧಿ ಶ್ರೀವಿಭಾವನ ಶ್ರೀಧರ ಶ್ರೀಕರ ಶ್ರೇಯ ಶ್ರೀಮಾನ ಲೋಕತ್ರಯಾಶ್ರಯ. ವೃಷಭ ರಾಶಿಯವರ ಬಗ್ಗೆ ಈಗ ಚಿಂತನೆಯನ್ನು ನಡೆಸೋಣ. 12 ರಾಶಿಗಳಲ್ಲಿ ವೃಷಭ ರಾಶಿಗೆ ಎಲ್ಲಿಲ್ಲದ ಒಂದು ಮಹತ್ವ ಇದೆ. ಕಾರಣ ಏನಂದರೆ, ನಾವು ರಾಶಿ ಅಂತ ತೀರ್ಮಾನ ಮಾಡುವುದೇ ಚಂದ್ರನಿಂದ. ಚಂದ್ರ ಯಾವ ರಾಶಿಯಲ್ಲಿ ಇದ್ದಾಗ ಜನನವಾಗುತ್ತೋ ಅದನ್ನು ರಾಶಿ ಅಂತ ನಾವು ಗುರುತಿಸ್ತೀವಿ. ಚಂದ್ರನಿಗೆ 12 ರಾಶಿಗಳಲ್ಲಿ ತುಂಬ ಇಷ್ಟವಾದ ರಾಶಿ ಅಂತಂದರೆ ಅದು ವೃಷಭ ರಾಶಿ. ಕಾರಣ ಏನು ಅಂದರೆ, ಚಂದ್ರ ಅಲ್ಲೇ ಉಚ್ಚ. ಒಬ್ಬೊಬ್ಬ ಗ್ರಹಗಳಿಗೆ ಒಂದೊಂದು ಸ್ಥಾನ ಉಚ್ಚ ಸ್ಥಾನ ಅಂತ ಇರುತ್ತೆ. ಚಂದ್ರನಿಗೆ ಉಚ್ಚ ಸ್ಥಾನ ಅಂತಂದರೆ ಅದು ವೃಷಭ ರಾಶಿ. ಸೂರ್ಯನಿಗೆ ಉಚ್ಚ ಸ್ಥಾನ ಅಂತ ಅಂದರೆ ಅದು ಮೇಷರಾಶಿ. ಚಂದ್ರನಿಗೆ ಯಾಕೆ ವೃಷಭ ರಾಶಿ ಉಚ್ಚ ಸ್ಥಾನ ಅಂತಂದರೆ, ಅದು ಅವನ ಹೆಂಡತಿಯ ಮನೆ ಅಂತ. ವಾಸ್ತವವಾಗಿ 27 ನಕ್ಷತ್ರಗಳು ಕೂಡ ಚಂದ್ರನ ಹೆಂಡಂದರೆ, ಯಾರೂ ಕೂಡ ಬೇರೆಯವರಲ್ಲ. ಆದರೆ ತುಂಬ ಪ್ರೀತಿ ಪಾತ್ರಳಾದ ಒಬ್ಬ ಹೆಂಡತಿ ಆ ವೃಷಭ ರಾಶಿಯಲ್ಲಿ ಇದ್ದಾಳೆ. ಅವಳ ಹೆಸರೇ ರೋಹಿಣಿ ಅಂತ. ಕೃಷ್ಣ ಪರಮಾತ್ಮ ಅವತರಿಸಿದ್ದು ಕೂಡ ರೋಹಿಣಿ ನಕ್ಷತ್ರದಲ್ಲಿ. ರೋಹಿಣ್ಯಾಂ ಅರ್ಧರಾತ್ರಿತು ಯದಾ ಕಾಲಾಷ್ಟಮಿ ಭವೇತ್ ಅಂತ. ರೋಹಿಣಿ ನಕ್ಷತ್ರದಲ್ಲೇ ಕೃಷ್ಣ ಪರಮಾತ್ಮನೂ ಕೂಡ ಅವತರಿಸಿದ್ದು. ಈ 27 ನಕ್ಷತ್ರಗಳಲ್ಲಿ ರೋಹಿಣಿ ನಕ್ಷತ್ರಕ್ಕೆ ಸ್ವಲ್ಪ ವೈಶಿಷ್ಟ್ಯ ಜಾಸ್ತಿ. ಅಂದರೆ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದವರು ತುಂಬ ಚೆನ್ನಾಗಿರ್ತಾರೆ, ತುಂಬ ಗುಣವಂತರಾಗಿರ್ತಾರೆ. ಅವರದ್ದು ವೃಷಭ ರಾಶಿಯೇ ಆಗಿರುತ್ತೆ. ಮತ್ತು ಮೃಗಶಿರ ನಕ್ಷತ್ರ ಕೂಡ ವೃಷಭ ರಾಶಿಯಲ್ಲೇ ಇದೆ. ಇದು ಕೂಡ ಮಹಾನಕ್ಷತ್ರ. ತುಂಬ ಸಾತ್ವಿಕರು ಮೃಗಶಿರ ನಕ್ಷತ್ರದವರು. ಮಹಾನಕ್ಷತ್ರ ಅಂದರೆ ಇಷ್ಟೇ ಅರ್ಥ, ಆ ನಕ್ಷತ್ರದಲ್ಲಿ ಹುಟ್ಟಿದವರು ಎಲ್ಲಿ ಬೇಕಾದರೂ ಬದುಕ್ತಾರೆ ಅಂತ. ಮತ್ತು ಎಲ್ಲ ಗುಣಗಳಿಂದ ಕೂಡಿರ್ತಾರೆ. ಆದ್ದರಿಂದ ಅವರಿಗೆ ಮದುವೆ ಮಾಡಬೇಕಾದ್ರೆ ಹಿಂದೆ ಮುಂದೆ ನೋಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಒಳ್ಳೆಯ ಗುಣಗಳಿರುತ್ತೆ, ಅದರಿಂದ ಹೇಗಿದ್ದರೂ ಅಡ್ಜಸ್ಟ್ ಆಗ್ತಾರೆ ಅಂತ. ಯಾವ ಒಂದು ಹೀಗೆ ಆಗಬೇಕು ಅಂತೆಲ್ಲ ಇರೋಲ್ಲ. ಅವರು ಹೇಗೆ ಬೇಕು ಹಾಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ತಾರೆ. ಆದರೆ ವೃಷಭ ರಾಶಿಯಲ್ಲಿ ಇರೋರಿಗೆ ಸ್ವಲ್ಪ ಅದು ಕಷ್ಟ. ಯಾಕೆ ಅಂತಂದರೆ ವೃಷಭ ಅಲ್ವಾ, ಎತ್ತು, ಸ್ವಲ್ಪ ಅವರಿಗೆ ಗತ್ತು ಕೂಡ ಹಾಗೆ ಇರುತ್ತೆ. ವೃಷಭ ರಾಶಿಯವರ ಬಗ್ಗೆ ಒಳ್ಳೆ ಸಂಪೂರ್ಣ ಅವರ ಸ್ವಭಾವನ ನೋಡೋಣ ಈಗ. ಕಾಂತಃ ಖೇಲಗತಿ ಪೃಥೂರು ಬದನಃ ಪೃಷ್ಠಾಸ್ಯ ಪಾರ್ಶ್ವೇ ಅಂಕಿತಃ ತ್ಯಾಗೀ ಕ್ಲೇಶಸಃ ಪ್ರಭುಃ ಕಕುದವಾನ್ ಕನ್ಯಾ ಪ್ರಜಶ್ಲೇಷ್ಮಲಃ ಪೂರ್ವೈರ್ಬಂಧು ಧನಾತ್ಮಜೈರ್ವಿರಹಿತ ಸೌಭಾಗ್ಯಯುಕ್ತ ಕ್ಷಮೀ ದೀಪ್ತಾಗ್ನಿಃ ಪ್ರಮದಾ ಪ್ರಿಯ ಸ್ಥಿರಸುರುನ್ ಮಧ್ಯಾಂತ ಸೌಖ್ಯೋಗವೀ. ವಿಲಾಸ ಪ್ರಿಯರು ಅಂತ. ಅವರಿಗೆ ಸ್ವಲ್ಪ ವಿಲಾಸ ಜೀವನವನ್ನು ಹೆಚ್ಚು ಇಷ್ಟಪಡ್ತಾರೆ ವೃಷಭ ರಾಶಿಯವರು. ಆಮೇಲೆ ಅವರ ಮುಖ ಸ್ವಲ್ಪ ದೊಡ್ಡದಾಗಿರುತ್ತೆ, ತೊಡೆಗಳು ಕೂಡ ದೊಡ್ಡದಾಗಿರುತ್ತವೆ. ಮತ್ತು ತ್ಯಾಗಿಗಳು, ಒಳ್ಳೆ ದಾನ ಮಾಡ್ತಾರಂತೆ. ತ್ಯಾಗಿ, ಕ್ಲೇಶ ಸಹ, ಕಷ್ಟವನ್ನು ಸಹಿಸಿಕೊಳ್ತಾರೆ. ಅವರಿಗೆ ಸ್ವಲ್ಪ ಕಷ್ಟಗಳು ಜಾಸ್ತಿ ವೃಷಭ ರಾಶಿಯವರಿಗೆ, ಆದರೆ ಅದನ್ನು ಸಹಿಸಿಕೊಳ್ತಾರೆ. ಅದರಿಂದ ಅವರೇನು ವಿಚಲಿತರಾಗಲ್ಲ, ಸಹಿಸ್ತಾರೆ. ಆಮೇಲೆ ಪ್ರಭು, ಒಳ್ಳೆ ಸಾಮರ್ಥ್ಯ ಚೆನ್ನಾಗಿರುತ್ತೆ, ಶಕ್ತಿ ಚೆನ್ನಾಗಿರುತ್ತೆ, ದೇಹನೂ ಚೆನ್ನಾಗಿರುತ್ತೆ ಅವರಿಗೆ. ಆಮೇಲೆ ಭುಜಗಳು, ಕಕುದವಾನ್, ಭುಜ ಪರಾಕ್ರಮ. ಅವರು ವೃಷಭ ರಾಶಿಯವ್ರಿಗೆ ಏನಾದರೂ ಜಿಮ್ಗೆ ಹೋಗಿ ಸ್ವಲ್ಪ ವ್ಯಾಯಾಮ ಎಲ್ಲ ಮಾಡಿದ್ರೆ ಅವರು ಪೈಲ್ವಾನೇ ಆಗ್ತಾರೆ. ಅವರು ಒಳ್ಳೆ ಶಕ್ತಿ. ಆದ್ದರಿಂದಲೇ ಕನ್ಯಾ ಪ್ರಜಶ್ಲೇಷ್ಮಲಃ, ಅವರಿಗೆ ಕನ್ಯೆಯರು ಅಂದರೆ ಪ್ರಮದಾಪ್ರಿಯ ಅಂತ. ಹೆಣ್ಣು ಮಕ್ಕಳು ಅಂದರೆ ಸ್ವಲ್ಪ ಅವರಿಗೆ ಇಷ್ಟ. ಹೆಣ್ಣು ಮಕ್ಕಳಿಗೆ ಇವ್ರನ್ನ ಕಂಡ್ರೆ ಇಷ್ಟ, ಪ್ರಮದಾಪ್ರಿಯ ಅಂತ. ಇವರಿಗೆ ಹೆಣ್ಣು ಇಷ್ಟ ಅನ್ನೋಕ್ಕಿಂತ ಹೆಣ್ಣು ಮಕ್ಕಳು ವೃಷಭ ರಾಶಿಯವರನ್ನು ನೋಡಿ ಬೇಗ ಇಷ್ಟಪಡ್ತಾರೆ ಅಂತ. ಮತ್ತು ಇವರಿಗೆ ಹುಟ್ಟುವುದು ಕೂಡ ಮೊದಲು ಕನ್ಯೆಯೇ, ಹೆಣ್ಣು ಸಂತಾನ ಮೊದಲು. ಆಮೇಲೆ ಕಫ ಪ್ರಕೃತಿ, ಸ್ವಲ್ಪ ಕೆಮ್ಮು ಕಫ ಇವೆಲ್ಲ ಜಾಸ್ತಿ. ಪೂರ್ವೈರ್ಬಂಧು ಧನಾತ್ಮಜೈರ್ವಿರಹಿತ, ಆಮೇಲೆ ಸ್ವಲ್ಪ ಮಕ್ಕಳಿಂದ ಸ್ವಲ್ಪ ದೂರ ಅಥವಾ ಬಂಧು ಜನರಿಂದ ಸ್ವಲ್ಪ ದೂರ ಇರ್ತಾರಂತೆ ಇವರು. ಸೌಭಾಗ್ಯಯುಕ್ತ ಕ್ಷಮಿ, ಆದರೆ ಒಳ್ಳೆ ಭಾಗ್ಯವಂತರು ಅಂತ. ಒಳ್ಳೆ ಭಾಗ್ಯವಂತರು, ಕ್ಷಮಿಸ್ತಾರೆ. ಏನಾದರೂ ತಪ್ಪು ಮಾಡಿದ್ರೆ ಅಂಥವ್ರನ್ನ ಕ್ಷಮಿಸ್ತಾರೆ, ಸಹನಾಶೀಲರು. ದೀಪ್ತಾಗ್ನಿ, ಆಮೇಲೆ ಹೊಟ್ಟೆಯಲ್ಲಿ ಅಗ್ನಿ ಜೋರಿರುತ್ತೆ ಅಂತ. ದೀಪ್ತಾಗ್ನಿ, ಒಳ್ಳೆ ಊಟ ಮಾಡ್ತಾರೆ, ಒಳ್ಳೆ ಭೋಕ್ತೃಗಳು. ಊಟಕ್ಕೆ ಕರೆದ್ರೆ ವೃಷಭ ರಾಶಿಯವ್ರನ್ನ ಕರಿಬೇಕು. ಪ್ರಮದಾಪ್ರಿಯ ಸ್ಥಿರ ಸುಹೃತ್, ಮತ್ತು ಇವರ ಸ್ನೇಹಿತರು ಇರ್ತಾರಲ್ಲ, ಅವರು ಇವರನ್ನು ಬಿಟ್ಟು ಹೋಗೋದೇ ಇಲ್ಲ, ಇವರು ಸ್ನೇಹಿತರನ್ನ ಬಿಡೋದಿಲ್ಲ. ಸ್ಥಿರ ಸುಹೃತ್ ಮಧ್ಯಾಂತ ಸೌಖ್ಯೋಗವಿ, ಮತ್ತು
ಸ್ವಲ್ಪ ಸುಖವನ್ನು ಚೆನ್ನಾಗಿ ಅನುಭವಿಸ್ತಾರೆ ಅಂತ ವೃಷಭ ರಾಶಿಯವರ ಬಗ್ಗೆ ಒಳ್ಳೆ ಸ್ಪಷ್ಟವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ವೃಷಭ ರಾಶಿಯಲ್ಲಿ ಬರೋದು ಮುಖ್ಯವಾಗಿ ಒಂದು ಕೃತಿಕಾ ನಕ್ಷತ್ರ, ಮತ್ತೊಂದು ರೋಹಿಣಿ ನಕ್ಷತ್ರ, ಇನ್ನೊಂದು ಮೃಗಶಿರಾ ನಕ್ಷತ್ರ. 3 ನಕ್ಷತ್ರದವರು ಇದರಲ್ಲಿ ಸೇರಿಕೊಳ್ತಾರೆ. ಕೃತಿಕಾ ನಕ್ಷತ್ರಕ್ಕೆ ಅಗ್ನಿ, ಅದು ಅಗ್ನಿ ನಕ್ಷತ್ರ, ಅದು ಸ್ವಲ್ಪ ಅಗ್ನಿ ಥರ ಇರ್ತಾರೆ, ಆಯಿತಾ. ಅಂದರೆ ಕೆಲವರು ಹೊರಗಡೆ ಅಗ್ನಿ, ಕೆಲವರು ಒಳಗಡೆ ಅಗ್ನಿ. ಅಂತೂ ಕೃತಿಕಾ ನಕ್ಷತ್ರದವರು ಅಗ್ನಿ ನಕ್ಷತ್ರವೇ. ಆಮೇಲೆ ರೋಹಿಣಿ ನಕ್ಷತ್ರ ಅದು ಬ್ರಹ್ಮದೇವರು. ಅದಕ್ಕೆ ಯಾಕೆಂದರೆ ನಕ್ಷತ್ರಗಳಲ್ಲೇ ಶ್ರೇಷ್ಠವಾದ ನಕ್ಷತ್ರ, ದೇವತೆಗಳಲ್ಲಿ ಶ್ರೇಷ್ಠರಾದ ದೇವತೆ ಯಾರು? ಚತುರ್ಮುಖ ಬ್ರಹ್ಮದೇವರು. ಆ ಚತುರ್ಮುಖ ಬ್ರಹ್ಮದೇವರೇ ಇದಕ್ಕೆ ಅಭಿಮಾನಿ ದೇವತೆಗಳು ರೋಹಿಣಿ ನಕ್ಷತ್ರಕ್ಕೆ. ಆದ್ದರಿಂದ ರೋಹಿಣಿ ನಕ್ಷತ್ರ ತುಂಬ ಶ್ರೇಷ್ಠವಾದ ನಕ್ಷತ್ರ. ಅದರಲ್ಲಿ ಹುಟ್ಟಿದವರನ್ನು ನಾವು ಚಿನ್ನ ಅಂತ ತಿಳ್ಕೊಳ್ಬೋದು. ಹಾಗೆ ಮೃಗಶಿರಾ ನಕ್ಷತ್ರ, ಮೃಗಶಿರಾ ನಕ್ಷತ್ರ ಕೂಡ ತುಂಬ ಒಳ್ಳೆಯ ನಕ್ಷತ್ರ. ಹೀಗೆ ಮೃಗಶಿರಾ ನಕ್ಷತ್ರದಿಂದಲೇ ಮಾರ್ಗಶಿರ ಮಾಸ ಅಂತ ನಾವು ಹೇಳ್ತೀವಿ. ಅಂದರೆ ಮೃಗಶಿರಾ ನಕ್ಷತ್ರದಲ್ಲಿ ಚಂದ್ರ ಇದ್ದಾಗ ಮಾರ್ಗಶಿರ ಮಾಸ ಇರೋದು. ಹೀಗೆ ರೋಹಿಣಿ ನಕ್ಷತ್ರ, ಮೃಗಶಿರಾ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರಗಳಿಂದ ಕೂಡಿರುವಂತಹ ವೃಷಭ ರಾಶಿಯ ಬಗ್ಗೆ ನಾವು ತಿಳಿದುಕೊಳ್ಳೋದೇ ಒಂದು ಕುತೂಹಲ, ಅತ್ಯಂತ ಆಪ್ಯಾಯಮಾನವ. ಈಗ ಪ್ರಕೃತದಲ್ಲಿ ವೃಷಭ ರಾಶಿಯವರಿಗೆ ಹೇಗೆ ಇದೆ ಅಂತಂದರೆ, ಇವರಿಗೀಗ ದ್ವಾದಶದಲ್ಲಿ ರವಿ ಮತ್ತು ಬುಧ ಇಬ್ಬರೂ ಕೂಡ ಉಚ್ಚ ಸ್ಥಾನದಲ್ಲಿ ರವಿ ಇದ್ದಾನೆ, ಬುಧಾದಿತ್ಯ ಯೋಗ ಕೂಡ ಇದೆ, ಮತ್ತು ಸ್ವಕ್ಷೇತ್ರದಲ್ಲಿ ಶುಕ್ರ ಇದ್ದಾನೆ. ಈಗ ಸದ್ಯದಲ್ಲಿ ಸ್ವಕ್ಷೇತ್ರದಲ್ಲಿ ಈ ವೃಷಭ ರಾಶಿಯವರಿಗೆ ಶುಕ್ರನೇ ಅಧಿಪತಿ, ಶುಕ್ರಾಧಿಪತ್ಯದಲ್ಲಿದ್ದಾರೆ. ಆದ್ದರಿಂದ ಇವರಿಗೆ ಸ್ವಲ್ಪ ವಿಲಾಸ ಜೀವನ ಮತ್ತು ನಾಟ್ಯ, ಆಮೇಲೆ ಸಂಗೀತ, ಇವೆಲ್ಲ ತುಂಬ ಇಷ್ಟ ಇವರಿಗೆ, ತುಂಬ ಇಷ್ಟ, ತುಂಬ ಚಟುವಟಿಕೆ, ಆಮೇಲೆ ರಂಗಸ್ಥಳಗಳು, ಫಿಲಮ್ಗಳು, ಇದೆಲ್ಲ ಸ್ವಲ್ಪ ಹೆಚ್ಚು ಇಷ್ಟ ಇವರಿಗೆ. ಯಾಕೆಂದರೆ ಶುಕ್ರ ಮತ್ತು ಅಲಂಕಾರ ಮಾಡಿಕೊಳ್ಳೋದು, ಗಂಡಸರು ಕೂಡ ಚೆನ್ನಾಗಿ ಅಲಂಕಾರ ಮಾಡ್ಕೋತಾರೆ, ಹೆಣ್ಮಕ್ಳು ಥರ ಗಂಡಸರು ಅಲಂಕಾರ ಮಾಡ್ಕೋತಾರೆ ವೃಷಭ ರಾಶಿಯಲ್ಲಿರುವಂಥವ್ರು. ಆದ್ದರಿಂದ ಈ ಶುಕ್ರನ ಆಧಿಪತ್ಯದಲ್ಲಿರುವಂತಹ ಈ ವೃಷಭ ರಾಶಿಯವರಿಗೆ ಈಗ ವಿಶೇಷವಾಗಿ ಶುಕ್ರ ಆಗಮಿಸಿದ್ದಾನೆ, ಶುಕ್ರ ಇದ್ದಾನೆ. ಆದ್ದರಿಂದ ಇವರಿಗೆ ಒಳ್ಳೆಯ ಹಣದ ಆಗಮನ ಅಥವಾ ಮದುವೆ ಯೋಗ ಮತ್ತು ಸ್ತ್ರೀ ಸಂತಾನ ಸೌಭಾಗ್ಯ, ಮತ್ತು ಅವರು ಏನಾದರೂ ಹಣದ ವಿಷಯದಲ್ಲಿ ಪ್ರವೃತ್ತಿ ಮಾಡಿದ್ರೆ ಅದು ಸಕ್ಸಸ್ ಆಗುತ್ತೆ. ಇದೆಲ್ಲವೂ ಕೂಡ ಈಗ ಇದೆ ಅವರಿಗೆ. ವೃಷಭ ರಾಶಿಯವರಿಗೆ ತುಂಬ ಸಂತೋಷದ ಒಂದು ಸಂಗತಿ ಅಂತಂದರೆ ಶನಿ ತುಂಬ ಚೆನ್ನಾಗಿದ್ದಾನೆ, ಲಾಭಸ್ಥಾನದಲ್ಲಿ ಶನಿ ಇದ್ದಾನೆ. 12 ರಾಶಿಗಳಲ್ಲಿ ಯಾರಾದರೂ ರಾಶಿಗೆ ಶನಿ ತಾನಾಗೆ ಹಣ ಕೊಡ್ತಾನೆ ಅಂದರೆ, ಕೈ ಬಿಟ್ಟು ಹಣ ಕೊಡ್ತಾನೆ ಅಂದರೆ ಅದು ವೃಷಭ ರಾಶಿಯವರಿಗೆ ಮಾತ್ರ, ಬೇರೆ ಯಾವ ರಾಶಿಗೂ ಇಲ್ಲ. ಲಾಭಸ್ಥಾನದಲ್ಲಿ ಶನಿ ಕೂತು ಅವರಿಗೆ ಯಥೇಚ್ಛವಾಗಿ ಹಣವನ್ನು ಕೊಡ್ತಾನೆ. ಯಾರಾದರೂ ವಿಘ್ನ ಮಾಡಿದ್ರೆ ವಿಘ್ನಗಳನ್ನು ಶನಿದೇವರೇ ಪರಿಹಾರ ಮಾಡ್ತಾರೆ. ಈಗಾಗಲೇ ಹೇಳಿದಂತೆ ನಮ್ಮ ದೇಹದಲ್ಲಿ ಇರುವಂತಹ ಪೃಥ್ವಿ ತತ್ವ ಯಾವುದಿದೆ ಅದರ ಒಳಗಡೆ ಶನಿದೇವರು ಇರ್ತಾರೆ. ಅವರು ವೃಷಭ ರಾಶಿಯವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಸಪೋರ್ಟ್ ಮಾಡ್ತಾರೆ, ಆರೋಗ್ಯ ನೀಡ್ತಾರೆ, ಹಣ ಕೊಡ್ತಾರೆ, ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ತಾರೆ. ವಿಘ್ನ ವಿನಾಯಕ ಯಾರು ಅಂದರೆ ಶನೈಶ್ಚರಣೆ ವೃಷಭ ರಾಶಿಯವರಿಗೆ. ಆದ್ದರಿಂದ ಇವರು ಶನಿದೇವರಿಗೆ ತುಂಬ ಕೃತಜ್ಞತೆಯನ್ನು ಹೇಳಬೇಕು. ಉಳಿದವರೆಲ್ಲ ಹತ್ಕೊಂಡು ಶನಿದೇವ್ರ ಹತ್ರ ಹೋಗ್ತಾರೆ, ಅಯ್ಯೋ ನನಗೆ ಕಾಟ ಕೊಡಬೇಡ, ನನಗೆ ತೊಂದರೆ ಕೊಡಬೇಡ, ಶನಿದೋಷ ಪರಿಹಾರ ಮಾಡುವಂಥ. ವೃಷಭ ರಾಶಿಯವರು ಹಾಗಲ್ಲ, ಖುಷಿಲಿ, ತುಂಬ ಖುಷಿಲಿ ಕೃತಜ್ಞತೆಯಿಂದ ಶನಿದೇವರಿಗೆ ನಮಸ್ಕಾರವನ್ನು ಮಾಡಬೇಕು. ಏನಾದರೂ ಲಾಭ ಅವರಿಗೆ ಬರ್ತಾ ಇದೆ ಅಂತಂದರೆ ಅದು ಬೇರೆ ಯಾರಿಂದಲೂ ಅಲ್ಲ, ಶನಿದೇವರಿಂದ. ಯಾಕೆಂದರೆ ಬೇರೆ ಯಾವ ಗ್ರಹಗಳ ಯೋಗ ಅಷ್ಟು ಚೆನ್ನಾಗಿಲ್ಲ ವೃಷಭ ರಾಶಿಯವರಿಗೆ. ಗುರು ದ್ವಿತೀಯದಲ್ಲಿ ಇದ್ದರೂ ಕೂಡ ಅದು ಧನಸ್ಥಾನದಲ್ಲಿ ಗುರು ಇರೋದು ಒಳ್ಳೆಯದೇ, ಆದರೆ ಅದು ಅಷ್ಟು ಏನೋ ತುಂಬ ಶ್ರೇಷ್ಠವಾದ ಸ್ಥಾನ ಏನಲ್ಲ ಗುರುವಿಗೆ, ಅದು 2ನೇ ಮನೆ. ಅದರಿಂದ ಕೇವಲ ಹಣ ಮಾತು ಅಷ್ಟೇ 2ನೇ ಮನೆಯಿಂದ ಸಿಗೋದು. ಉಳಿದೆಲ್ಲ ಲಾಭಗಳು ಸಿಗೋದೇ ಶನೈಶ್ಚರನಿಂದ. ಆದ್ದರಿಂದ ಹೆಚ್ಚು ಇವರು ಕೃತಜ್ಞತೆಯನ್ನು ಸಲ್ಲಿಸಬೇಕಾದದ್ದು ಶನಿದೇವರಿಗೆ. ಇವರು ವಿಶೇಷ ಕೃತಜ್ಞತೆಯನ್ನು ವೃಷಭ ರಾಶಿಯವರು ಸಲ್ಲಿಸಬೇಕು. ಮತ್ತು ಅವರಿಗೆ ಒಳ್ಳೆಯ ಆರೋಗ್ಯ ಸಿಕ್ಕಿದರೆ, ಯಾವುದಾದ್ರೂ ಅನಾರೋಗ್ಯಗಳು ಪರಿಹಾರ ಆಗಿದ್ದರೆ ಅದಕ್ಕೆಲ್ಲದಕ್ಕೂ ಕಾರಣ ಶನಿದೇವರು ಅನ್ನೋದನ್ನು ವೃಷಭ ರಾಶಿಯವರು ಖಂಡಿತ ಮರಿಬಾರ್ದು. ಶನಿದೇವರ ವಿಷಯದಲ್ಲಿ ಕೃತಜ್ಞತೆ ಇಟ್ಕೊಳ್ಳಿ. ಈಗ ನೀವು ಕೃತಜ್ಞತೆಯನ್ನು ನೀವು ಸಲ್ಲಿಸಿದರೆ ಮುಂದೆ ಬೇಕಾಗುತ್ತೆ. ಮುಂದೆ ನಿಮಗೆ ಅಷ್ಟಮ ಶನಿ ಬಂದಾಗ
ಅಥವಾ ಇನ್ನೇನೋ ನವಾಂಶದಲ್ಲಿ ಶನಿ ಬಂದಾಗ ನಿಮಗೆ ಆವಾಗ ಈ ಕೃತಜ್ಞತೆ ಸಲ್ಲಿಸಿದ್ದು ಶನಿದೇವರಿಗೆ ನೆನಪಿರುತ್ತೆ, ಆವಾಗ ತೊಂದರೆ ಕೊಡಲ್ಲ. ಆದ್ದರಿಂದ ಶನಿದೇವರು ತುಂಬ ಅನುಕೂಲ ಮಾಡೋದು ವೃಷಭ ರಾಶಿಯವರಿಗೆ ಮಾತ್ರ, ಬೇರೆ ಯಾವ ರಾಶಿಯವರಿಗೂ ಅಲ್ಲ. ಈ ವಿಷಯ ಸ್ಪಷ್ಟವಾಗಿ ನೆನಪಿಟ್ಕೊಳ್ಳೇಬೇಕಾಗಿರುವಂತಹ ವಿಷಯ. ಮತ್ತು ವೃಷಭ ರಾಶಿಯವರಿಗೆ ಹೃದಯವೇ ವೃಷಭ ರಾಶಿಯವರ ಸ್ಥಾನ. ನಮ್ಮ ದೇಹದಲ್ಲಿ ಒಂದೊಂದು ರಾಶಿ ಒಂದೊಂದು ಅಂಗಾಂಗಗಳಲ್ಲೇ ಇರುತ್ತೆ. ಹಾಗೆ ವೃಷಭ ರಾಶಿ ಇರೋದು ಹೃದಯ ಅಂತ. ಶುಕ್ರ ಗ್ರಹ ಇರೋದು ಕೂಡ ಹೃದಯದಲ್ಲಿ. ಆದ್ದರಿಂದ ವೃಷಭ ರಾಶಿ ಚೆನ್ನಾಗಿತ್ತು ಅಂತಂದರೆ ಹೃದಯ ಗಟ್ಟಿ ಇರುತ್ತೆ. ಹೃದಯ ಅಂದರೆ ಅದು ಎರಡು. ಆ ಹೃದಯ ಯಾವಾಗಲೂ ಗಟ್ಟಿ ಇರಬಾರ್ದು ಅಲ್ವಾ. ಕೆಲವೊಂದು ಸಂದರ್ಭದಲ್ಲಿ ಇದು ಮೃದು ಆಗಬೇಕು, ಕೆಲವೊಂದು ಸಂದರ್ಭದಲ್ಲಿ ಗಟ್ಟಿ ಆಗಬೇಕು, ಕೆಲವೊಂದು ಸಂದರ್ಭದಲ್ಲಿ ಅದು ತ್ಯಾಗವನ್ನು ಹೊಂದಬೇಕು, ಗುಣವನ್ನು ಹೊಂದಬೇಕು. ಹೀಗೆ ಹೃದಯಗಳಿಗೆ ಒಂದೊಂದು ಪರಿಸ್ಥಿತಿಗಳಲ್ಲಿ ಒಂದೊಂದು ಆಯಾಮಗಳಲ್ಲಿ ಅದು ತನ್ನ ಒಳ್ಳೆತನವನ್ನು ಅದು ತೋರಿಸಬೇಕು. ಅದು ಆಗುವಂಥದ್ದು ಈ ವೃಷಭ ರಾಶಿಯವರಿಗೆ ಮಾತ್ರ. ಆದ್ದರಿಂದ ಶುಕ್ರ ಹೃದಯಕ್ಕೆ ಅಭಿಮಾನಿ ದೇವತೆ ಮತ್ತು ವೃಷಭ ರಾಶಿ ಇರೋದು ಕೂಡ ಹೃದಯದಲ್ಲಿ. ಆದ್ದರಿಂದ ಹೃದಯದ ಏನಾದರೂ ನಿಮಗೆ ಸಮಸ್ಯೆ ಬಂದರೆ ಹೃದಯಕ್ಕೆ, ಏನಾದರೂ ಒಳ್ಳೆಯದಾದರೂ ಕೂಡ ಹೃದಯಕ್ಕೆ ಅಂತ. ಆದ್ದರಿಂದ ಶುಕ್ರದೇವರ ವಿಶೇಷ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ಏನಾದರೂ ಸಮಸ್ಯೆ ಇದ್ದರೆ ಅದು ಶುಕ್ರ ಸ್ಮರಣೆಯೇ ವಿಶೇಷ. ಈ ಮುಖ್ಯವಾಗಿ ವೃಷಭ ರಾಶಿಯವರು ಪೂಜೆ ಮಾಡಬೇಕಾಗಿರುವಂತಹ ದೇವರು ಅಂದರೆ ಅದು ಪರಶುರಾಮ ದೇವರು. ಪರಶುರಾಮ ದೇವರು ತುಂಬ ಸಿಟ್ಟು, ತುಂಬ 21 ಬಾರಿ ಭೂಮಿಯನ್ನು ಪ್ರದಕ್ಷಿಣೆ ಮಾಡಿ ದುಷ್ಟರಾಗಿರುವಂತಹ ಸಕಲ ಕ್ಷತ್ರಿಯರನ್ನು ಸದೆಬಡೆದು ನಿಕ್ಷತ್ರಿಯ ದೇಶವನ್ನು ಸೃಷ್ಟಿ ಮಾಡಿದವರು ಪರಶುರಾಮ ದೇವರು. ಲಕ್ಷ ಕೋಟಿ ಸಂಖ್ಯೆಯ ಕ್ಷತ್ರಿಯರನ್ನು ಸಂಹಾರ ಮಾಡಬೇಕು ಅಂದರೆ ಅವರ ಸಿಟ್ಟು ಎಷ್ಟು ಪ್ರಚಂಡವಾಗಿರಬೇಕಲ್ವ. ನಾವು ಅಂದುಕೊಳ್ತೀವಿ ಶುಕ್ರಾಚಾರ್ಯರಿಗೆ ಸಿಟ್ಟು ಜಾಸ್ತಿ ಅಂತ. ಶುಕ್ರಾಚಾರ್ಯರು ಅಂದರೆ ಅವರು ದೈತ್ಯರ ಗುರುಗಳು. ಎಲ್ಲ ದೈತ್ಯರಿಗೆ ಸಿಟ್ಟು ಅಂದರೆ ದೈತ್ಯರು. ಆ ಎಲ್ಲ ದೈತ್ಯರಿಗೂ ಕೂಡ ಗುರುಗಳು ಶುಕ್ರಾಚಾರ್ಯರಿಗೆ ಇನ್ನೆಷ್ಟು ಸಿಟ್ಟಿರಲಿಕ್ಕಿಲ್ಲ. ಆದರೆ ಅಂತಹ ಎಲ್ಲ ಸಿಟ್ಟುಗಳನ್ನು ಕೂಡ ನಿಯಂತ್ರಣ ಮಾಡುವ ದೊಡ್ಡ ಸಿಟ್ಟು ಅದು ಪರಶುರಾಮ ದೇವರು. ಆದ್ದರಿಂದ ಪರಶುರಾಮ ದೇವರೇ ಇವರಿಂದ ವಿಶೇಷವಾಗಿ ಆರಾಧ್ಯರು. ಯಾವುದೇ ಸಂದರ್ಭದಲ್ಲಿ ಏನೇ ಸಮಸ್ಯೆ ಬಂದರೆ ನೀವು ಪರಶುರಾಮ ದೇವರ ಸ್ಮರಣೆ ಮಾಡಿ ಮುಂದೆ ಹೋಗಿ, ಅದರಿಂದ ತುಂಬ ಒಳ್ಳೆಯದಾಗುತ್ತೆ. ಕೆಲಸ ಸಕ್ಸಸ್ಫುಲ್ ಆಗುತ್ತೆ, ಕೆಲಸ ತುಂಬ ಸುಲಭವಾಗುತ್ತೆ. ಒಮ್ಮೆ ಹರಣೀಪತಿ ಶ್ರೀ ಪರಶುರಾಮಾಯ ನಮಃ ಅಂತ ಒಮ್ಮೆ ಸ್ಮರಣೆ ಮಾಡಿದ್ರೂ ಸಾಕು. ಅಂಥದ್ರಲ್ಲಿ ನೀವೇನಾದರೂ ಅಪ್ಪಿತಪ್ಪಿ 108 ಬಾರಿ ಹರಣೀಪತಿ ಶ್ರೀ ಪರಶುರಾಮಾಯ ನಮಃ ಅಂತ ಹೇಳಿದ್ರೆ ನಿಮ್ಮನ್ನು ಹಿಡಿದು ನಿಲ್ಲಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಮೊದಲೇ ಗೂಳಿ, ಅದರಲ್ಲೂ ಶುಕ್ರ, ಅದರಲ್ಲೂ ಪರಶುರಾಮ ದೇವರು ಆ ಗೂಳಿ ಮೇಲೆ ಕೂತ್ರೆ ಹಿಡಿದು ನಿಲ್ಲಿಸೋರು ಯಾರಿದ್ದಾರೆ? ಆದ್ದರಿಂದ ಹರಣೀಪತಿ ಶ್ರೀ ಪರಶುರಾಮ ದೇವರ ಸ್ಮರಣೆ ತುಂಬ ವಿಶೇಷ ಫಲದಾಯಕವಾಗಿರುತ್ತೆ ಈ ವೃಷಭ ರಾಶಿಯವರಿಗೆ. ಇನ್ನು ಗುರು ಜೂನ್ ತಿಂಗಳಲ್ಲಿ ತೃತೀಯ ಸ್ಥಾನಕ್ಕೆ ಹೋದಾಗ ಈ ದ್ವಿತೀಯ ಸ್ಥಾನದಲ್ಲಿ ಬಂದಿರುವಂತಹ ಅನೇಕ ಲಾಭಗಳೆಲ್ಲವೂ ಕೂಡ ಸ್ವಲ್ಪ ಕ್ಷಯವಾಗಲಿಕ್ಕೆ ಪ್ರಾರಂಭವಾಗುತ್ತೆ. ಆದರೂ ಕೂಡ ತೃತೀಯ ಸ್ಥಾನ ಮಾತೃಸ್ಥಾನ ಆದ್ದರಿಂದ ಅಷ್ಟೇನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಅಂತೂ ಗುರುಬಲ ಇರೋದಿಲ್ಲ ಒಂದು ವರ್ಷ. ಆದರೆ ಏನೇ ಆಗಲಿ ಶನಿ ತುಂಬ ಪ್ರಬಲವಾಗಿ ಎತ್ತಿ ಹಿಡಿದಿದ್ದಾನೆ. ಆದ್ದರಿಂದ ಈಗ ಮುಖ್ಯವಾಗಿ ಇವರಿಗೆ ವೃಷಭ ರಾಶಿಗೆ ಇರುವ ಬಲವೇ ಶನೈಶ್ಚರಣ ಬಲ. ಈ ಸಂದರ್ಭದಲ್ಲಿ ನೀವು ನಿಮ್ಮ ಉದ್ದೇಶಗಳು ಏನಿದೆಯೋ ಅದನ್ನು ಇಟ್ಟುಕೊಂಡು ಹರಣೀಪತಿ ಶ್ರೀ ಪರಶುರಾಮ ದೇವರ ವಿಶೇಷ ಸ್ಮರಣೆ ಹಾಗೂ ಅವರ ಆರಾಧನೆ, ಮುಖ್ಯವಾಗಿ ಉಡುಪಿ ಕ್ಷೇತ್ರದಲ್ಲಿ ಪರಶುರಾಮ ದೇವರ ದೊಡ್ಡ ದೇವಸ್ಥಾನ ಇದೆ. ಅದನ್ನು ಈಗ ಅನಂತೇಶ್ವರ ಅಂತ ಕರೀತಾರೆ. ಅದು ವಾಸ್ತವವಾಗಿ ಅದು ಪರಶುರಾಮ ಕ್ಷೇತ್ರ. ಅಲ್ಲಿ ವಿಷಯ ಇಷ್ಟೇ ಹೇಳ್ತೀನಿ. ಪರಶುರಾಮ ದೇವರು 21 ಬಾರಿ ಭೂ ಪ್ರದಕ್ಷಿಣೆಯನ್ನು ಮಾಡಿ ಎಲ್ಲ ಕ್ಷತ್ರಿಯರನ್ನು ನಾಶ ಮಾಡ್ತಾರೆ. ಸಮಗ್ರ ಭೂಮಂಡಲ ಪರಶುರಾಮ ದೇವರ ಅಧೀನವಾಗುತ್ತೆ. ಆಗ ಅವರು ಒಂದು ಹೋಮವನ್ನು ಮಾಡ್ತಾರೆ, ಒಂದು ಯಜ್ಞವನ್ನು ಆಚರಣೆ ಮಾಡ್ತಾರೆ. ಯಜ್ಞವನ್ನು ಆಚರಣೆ ಮಾಡಿ ಯಜ್ಞದ ಕೊನೆಯಲ್ಲಿ ಕಶ್ಯಪ ಋಷಿಗಳನ್ನು ಕರೆದು ಸಮಗ್ರ ಭೂಮಂಡಲವನ್ನು ದಾನ ಮಾಡ್ತಾರೆ ಕಶ್ಯಪ ಋಷಿಗಳಿಗೆ. ಆಗ ಕಶ್ಯಪ ಋಷಿಗಳು ಹೇಳ್ತಾರೆ ಪರಶುರಾಮ ದೇವರಿಗೆ, ನೀನು ಭೂಮಂಡಲವನ್ನು ನನಗೆ ದಾನ ಮಾಡಿದ್ದಾಯಿತು, ನೀನಿನ್ನು ಹೊರಟು ಹೋಗು, ಇಲ್ಲಿರೋ ಹಾಗಿಲ್ಲ ಅಂತ. ಕಶ್ಯಪ ಋಷಿಗಳ ಅಭಿಪ್ರಾಯ ಏನು ಅಂದರೆ ಮುಂದಿನ ಪುನಃ ಹೀಗೆ ಸಂಹಾರ ಕಾರ್ಯದಲ್ಲೇ ಪರಶುರಾಮ ನಿರತನಾಗಬಾರ್ದು ಅನ್ನೋದು ಕಶ್ಯಪ ಋಷಿಗಳ ಅಭಿಪ್ರಾಯ. ಆದರೆ ದೇವರಲ್ವ ಪರಶುರಾಮ ದೇವರು, ಅವ್ರಿಗೇನು ಅಂತ ಗೊತ್ತು. ಅವ್ರು ಆಯಿತು ಅಂತ ಹೊರಡ್ತಾರೆ. ನಿನಗೆ ದಾನ ಮಾಡಿದ ಭೂಮಿಯ ಮೇಲೆ ನಾನು ಇರುವ ಅವಶ್ಯಕತೆ ಇಲ್ಲ ಅಂತ. ಆಮೇಲೆ ಗೋಕರ್ಣದಲ್ಲಿ ನಿಂತು ಅವರು ಬಿಲ್ಲಿನಿಂದ ಸಮುದ್ರದ ಮೇಲೆ ಬಾಣಪ್ರಯೋಗ ಮಾಡ್ತಾರೆ.
ಬಾಣ ಪ್ರಯೋಗ ಮಾಡಿದ್ರೆ ಆ ನೀರು, ಸಮುದ್ರದ ನೀರು ಹಿಂದೆ ಸರಿಯುತ್ತೆ. ಮೊದಲು ಅಲ್ಲಿ ತನಕ ಸಮುದ್ರ ಇತ್ತು, ಹಿಂದೆ ಸರಿಯುತ್ತೆ. ಆ ಸರದ ಮೇಲೆ ಆ ಯಾವ ನೀರು ಸರಿದಿರುತ್ತೋ ಅದು ಭೂಮಂಡಲ ಅಲ್ಲ, ಅದು ಸಮುದ್ರದ ಭಾಗ ಅದು. ಅದನ್ನು ಘಟ್ಟದ ಕೆಳಗೆ ಅಂತ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಕರಿತೀವಿ. ಅಲ್ಲಿ ಪರಶುರಾಮ ದೇವರು ವಾಸ ಮಾಡ್ತಾರೆ. ಅವತ್ತಿನಿಂದ ಪರಶುರಾಮ ದೇವರು ಇರುವ ಸ್ಥಳ ಅಂದರೆ ಅದು ಘಟ್ಟದ ಕೆಳಗೆ, ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪರಶುರಾಮ ದೇವರ ವಾಸಸ್ಥಾನ ಅಲ್ಲೇ ಇರೋದವರು. ಅದರಲ್ಲಿ ಎಲ್ಲಿದ್ದಾರೆ ಅಂತಂದರೆ ರೂಪ್ಯಪೀಠ, ಬೆಳ್ಳಿಯ ಪೀಠವನ್ನು ಹಾಕಿಕೊಂಡು ಮಧ್ಯದಲ್ಲಿ ಅವರ ಒಂದು ಲಿಂಗ ಸ್ಥಾಪನೆ ಮಾಡಿ ಅಲ್ಲಿ ಶೇಷದೇವರ ಮೇಲೆ ಕುಳಿತಿದ್ದಾರೆ ಹರಣೀಪತಿಯಾಗಿ ಪರಶುರಾಮ ದೇವರು. ಅದನ್ನು ಈಗ ಅನಂತೇಶ್ವರ, ಅನಂತಾಸನ ಇತ್ಯಾದಿಯಾಗಿ ಕರೀತಾರೆ. ಯಾರಿಗೆ ಏನಾದರೂ ಕೆಲಸ ಆಗಬೇಕು ಅಂತ ಇದ್ದರೆ ನೀವು ಅಲ್ಲಿ ಹೋಗಿ, ಅಲ್ಲಿ ಒಂದು ಕ್ರಮ ಇದೆ, ದೀಪವನ್ನು ತಲೆಗೆ ಹೀಗೆ 3 ಬಾರಿ ಸುತ್ತಿ ಅಲ್ಲಿ ದೀಪಕ್ಕೆ ಎಣ್ಣೆ ಹಾಕುವ ಒಂದು ಕ್ರಮ ಇದೆ. ಅಲ್ಲಿ ಹೋದರೆ ನಿಮಗೆ ಗೊತ್ತಾಗುತ್ತೆ. ಆ ಥರ ನೀವು ಮಾಡಿದ್ರೆ ಎಲ್ಲ ಅನಿಷ್ಟಗಳು ಪರಿಹಾರ ಆಗುತ್ತೆ. ಈ ವೃಷಭ ರಾಶಿಯವರಿಗೆ ಇದು ತುಂಬ ವಿಶೇಷ ಫಲದಾಯಕ. ಉಡುಪಿ ಕ್ಷೇತ್ರಕ್ಕೆ ಯಾತ್ರೆಯನ್ನು ಮಾಡಬೇಕು. ಅಲ್ಲಿ ಅನಂತೇಶ್ವರನಿಗೆ ಎಷ್ಟು ಸಾಧ್ಯವೋ ಅಷ್ಟು ಪ್ರದಕ್ಷಿಣೆ ನಮಸ್ಕಾರ ಹಾಕಿದ್ರೆ ನಿಮ್ಮ ಕೆಲಸ ಆಯಿತು ಅಂತ ಅರ್ಥ. ಬೇರೆ ಈಗ ಮಕ್ಕಳಾಗಬೇಕು ಅಂತ ಇದ್ದರೆ, ಮದುವೆ ಆಗಬೇಕು ಅಂತ ಇದ್ದರೆ, ಅಥವಾ ಇನ್ನೇನು ನೀವು ಯಾವುದಾದ್ರೂ ವ್ಯವಹಾರಕ್ಕೆ ಕೈ ಹಾಕಿದರೆ ಒಮ್ಮೆ ಅಲ್ಲಿ ಹೋಗಿ ಬನ್ನಿ. ಅಲ್ಲಿ ತುಲಾಭಾರದ ಒಂದು ವಿಶೇಷ ಕ್ರಮ ಇದೆ. ಅವ್ರನ್ನ ಕೇಳಿ, ಅಲ್ಲಿ ಹೇಳ್ತಾರೆ ಹೇಗೆ ತುಲಾಭಾರದ ಕ್ರಮ ಏನು ಅಂತ. ಅವ್ರು ಹೇಳುವಂತೆ ಒಮ್ಮೆ ತುಲಾಭಾರ ಮಾಡಿಸ್ತೀನಿ ಅಂತ ಸಂಕಲ್ಪ ಮಾಡಿಕೊಳ್ಳಿ, ಮತ್ತು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ ಬನ್ನಿ. ನಿಮ್ಮ ಕೆಲಸ ಆಗೇ ಆಗುತ್ತೆ. ತುಂಬ ಜಾಗೃತವಾದ ದೇವರ ಸನ್ನಿಧಾನವಿರುವ ಸ್ಥಳ ಅದು. ಅದರಿಂದ ಮತ್ತೆ ಅಲ್ಲಿ ಹೋಗಿ ನೀವು ರುದ್ರ ಅಂತೆಲ್ಲ ಉಪಾಸನೆ ಮಾಡಲಿಕ್ಕೆ ಹೋಗಬೇಡಿ. ಅಲ್ಲಿರೋದು ಹರಣೀಪತಿ ಪರಶುರಾಮ ದೇವರೇ, ಬೇರೆ ಯಾರೂ ಅಲ್ಲ. ರೂಪ್ಯಪೀಠದಲ್ಲಿ ಮುಖ್ಯವಾಗಿ ನೆಲೆಸಿರುವವನು ಪರಶುರಾಮ ದೇವರು. ಹೀಗೆ ಯಾರು ವೃಷಭ ರಾಶಿಯವರು ಹರಣೀಪತಿ ಪರಶುರಾಮ ದೇವರನ್ನು ಸ್ಮರಣೆ ಮಾಡಿದ ಮಾತ್ರಕ್ಕೆ ಆಗುತ್ತೆ. ನೀವು ಅಲ್ಲಿ ಹೋಗಬೇಕು ಅಂತಲೂ ಇಲ್ಲ, ಕೂತಲೇ ಸ್ಮರಣೆ ಮಾಡಿ ಆಗುತ್ತೆ. ಒಂದು ವೇಳೆ ನಿಮಗೆ ಹೆಚ್ಚಿನ ಅಪೇಕ್ಷೆ ಇತ್ತು ಅಂತಂದರೆ, ನಿಮ್ಮ ಕೆಲಸ ಏನೇ ಆಗಲಿ ಆಗ್ತಿಲ್ಲ ಅಂದರೆ, ಇದು ಕೊನೆಯ ಪ್ರಯತ್ನ ಮಾಡಿ ನೋಡಿ. ನೀವು ಯಾವ ಹಂತದಲ್ಲಿದ್ದರೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ, ಶ್ರೇಯಸ್ಸಾಗುತ್ತೆ. ವೃಷಭ ರಾಶಿಯವರಿಗೆ ಎಲ್ರಿಗೂ ಕೂಡ ಶುಭವಾಗಲಿ. ಮತ್ತು ಈಗ ವೃಷಭ ರಾಶಿಯವರಿಗೆ ಚಂದ್ರ ವೃಷಭ ರಾಶಿಯಲ್ಲಿದ್ದರೆ ಅದು ಉಚ್ಚ ಸ್ಥಾನ. ಈ ಸೂರ್ಯ ಮೇಷದಲ್ಲಿ ಉಚ್ಚ. ಈಗ ವೈಶಾಖ ಮಾಸದ ಈ ಸಂದರ್ಭದಲ್ಲಿ ಶುಕ್ರ ಕೂಡ ಸ್ವಸ್ಥಾನದಲ್ಲಿ ಬಂದಿದ್ದಾನೆ. ಈಗ ತುಂಬ ಒಳ್ಳೆಯ ಕಾಲಘಟ್ಟ. ಸ್ವಲ್ಪ ದಿವಸ ಮಾತ್ರ, ಹೆಚ್ಚು ದಿವಸ ಇರಲ್ಲ. ಈ ಒಳ್ಳೆಯ ಕಾಲಘಟ್ಟದಲ್ಲಿ ನೀವು ಒಂದು ಒಳ್ಳೆಯ ಕೆಲಸವನ್ನು ಮಾಡಿ, ಆ ಸಕಲ ಗ್ರಹಬಲ ನೀನೇ ಸರಸಿಜಾಕ್ಷ ಅಂತ ಹೇಳಿದಂತೆ ಶ್ರೀಕರ ನಾರಾಯಣ ದೇವರ ಆರಾಧನೆಯನ್ನು ನಾವು ಇದೇ ಉದ್ದೇಶಕ್ಕೋಸ್ಕರ ಅಕ್ಷಯ ತೃತೀಯ ದಿವಸ ಏರ್ಪಾಡು ಮಾಡಿದ್ದೀವಿ. ಅಕ್ಷಯ ತೃತೀಯ ದಿವಸ ಶ್ರೀಕರ ನಾರಾಯಣ ದೇವರ ಸೇವೆಯನ್ನು ನೀವು ಮಾಡಿದ್ರೆ ನಿಮ್ಮ ಇಷ್ಟಾರ್ಥಗಳು ತುಂಬ ಬೇಗ ಈಡೇರುತ್ತೆ. ನೀವು ಏನು ಅಂದುಕೊಂಡಿದಿರೋ ಕೆಲಸ ಅದು ತುಂಬ ಸುಲಭ ಸಾಧ್ಯವಾಗುತ್ತೆ. ಯಾಕೆ ಅಂದರೆ ಸೂರ್ಯ ಮತ್ತು ಚಂದ್ರರನ್ನು ಕೈಯಲ್ಲೇ ಧಾರಣೆ ಮಾಡಿರುವಂತಹ ದೇವರು ಅವನು ಶ್ರೀಕರ ನಾರಾಯಣ ದೇವರು. ಅಂತಹ ಶ್ರೀಕರ ನಾರಾಯಣ ದೇವರ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನಾವು ಮಾಡಿಸ್ತಾ ಇರುವಂತಹ ಕನಕಾಭಿಷೇಕ ಸೇವೆ ಹಾಗೂ ಸಹಸ್ರಾರ್ಚನೆ ಮತ್ತು ನಿಮಗೆ ನಾವು ಶ್ರೀಕರ ನಾರಾಯಣ ದೇವರ ಸುವರ್ಣ ಪ್ರತೀಕವನ್ನು ಕೂಡ, ಸುವರ್ಣ ಲೇಪಿತವಾದ ಪ್ರತೀಕವನ್ನು ಕೂಡ ಕಳುಹಿಸಿಕೊಡ್ತೀವಿ. ಇಂತಹ ಒಂದು ಸತ್ಕಾರ್ಯದಲ್ಲಿ ಪಾಲ್ಗೊಳ್ಳಲು ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ನೀವು ಸಂಪರ್ಕ ಮಾಡಿ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಸ್ಸುರ್ಹತು. ಶ್ರೀಕೃಷ್ಣಾರ್ಪಣಮಸ್ತು.